ಅದೇನು ಚೆನ್ನಾಗಿ ಹೇಳು. ಬಾರು ಬಾರು ಧೀರ ಪಾತ ಹೇಳುವೆ ವಲ್ಲಭನೇ. ಅಜಯ ಕಾಂತೆ, ನಿನ್ನ ಸತಿಮನೆಯಲಾದ ನನ್ನನ್ನು ಈ ಮತಿಭ್ರಷ್ಟನಾದ ದುಶ್ಯಾಸನನು ಭಂಗಪಡಿಸುವುದನ್ನು ಕಂಡು ಸುಮ್ಮನಿರುವುದು ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ? ಅಜಯ ಕಾಂತೆ, ವಲ್ಲಭ, ಅಣ್ಣನ ಆಜ್ಞೆಯಲ್ಲಿ ನಾನು ಚಿಲುಕಿರುವುದು ಆದ ಕಾರಣ ನಾನು ಸುಮ್ಮನೆ ಕುಂತಿರುವುದು. ಅಜಯವಲ್ಲವೇ ವಲ್ಲಭ, ಕಾಲಕ್ಕೆ ಸರಿಯಾಗಿ ಸುಖ ದುಃಖಾದಿಗಳು ಬರವಲ್ಲದ ರಮಣಿ ಚೆನ್ನಾಗಿ ಲಾಲಿಸು. ಅದೇನು ಹೇಳು? ಗಿರಿಗೌವಂಗಳಲ್ಲಿರುವ ಸಿಂಹದ ಮುಂದೆ ಆನೆಯ ಪರಿಣಾಮಿಸಿದರೆ ಲಕ್ಷಣವಾದ ಕಾರಣ ಪಕ್ಷ ಮುಂದೆ ಸರ್ಪದ ತನ್ನ ಸರ್ಪ ತೋರ್ಪಡಿಸುವುದೇ ಕಾಮನೆ. ನೀ ಪರಿಸುವ ಪುಲಿಯ ಮುಂದೆ ಕಿರಿಕುಲದ ಕುರಿಮರಿಯ ಬರದಿಂದ ಸೆಳೆಸುವುದೇ ಕಾಮನೆ. ಟುಕ್ರದಿಂದ ಸಿಟ್ಟು ಮಾಡಿ ಕೋದಂಡವನ್ನು ತೀಡಿ ಶರಂಗನ ನೋಡಿ ಆ ಶವವನ್ನು ಒಡಗೂಡಿ ನಮಗೆ ಕೇಡು ಮಾಡಿ ಏಡಿಕೊಂಡವರ ಗಾಢದಿಂದ ಈಡಾಡಿಸಿ ದಿಕ್ಕಿ ದಿಕ್ಕಿ ಓಡಿಸ ನೋಡಿ ದ್ರೌಪದಿ ದುರ್ಜನ ಶ್ರೇಷ್ಠನಾದ ಅರ್ಜುನ, ಏನೇ ಮೋಸಕಾರಿಯಾದ ದುರ್ಯೋಧನ, ಹೆಚ್ಚಿನ ಬಲವಂತನೆಂದು ಮೆಚ್ಚಿದ ಹೆಂಡತಿಯ ಮುಂದೆ ಹುಚ್ಚು ತೆರೆದು ಇಚ್ಛೆ ಬಂದಂತೆ ಏನೇ ದೋಷಕಾರಿಯಾದ ದುರ್ಯೋಧನ, ಗರ್ವಿಷ್ಠನಾದ ಪಾರ್ಥೆ, ನಿನ್ನೆಲ್ಲ ನಮ್ಮ ಕಾಲದ ದೋಡ ಬಾಣಗಳನ್ನು ಸೀಳಿ ಹೋಮ ಮಾಡಿ ಬಿಡುವೆ. ನಿಮ್ಮ ಪಟ್ಟದ ರಾಣಿಯಂ ಕೊರಳಲ್ಲಿರುವ ಮಾಂಗಲ್ಯಂ ಚಂದನಾಡಿಸಿ ಗೋಡಾಡಿಸಿ ಹೋಳಿಯನ್ನು ಮಾಡಿಬಿಡಿದ ತಾತಾರೋ ಕೂಡಬಿಡಿದಿದೆ. ಏನಂದ್ರೆ ಮಾತು ಬಂತು ಸೈ ಬಾಮ ಬಾಬು ಭೀಮಾ ಬಾಪ ಭೀಮಾ ಭೀಮಾ ಭೀಮಸೇನ ಸ್ವಲ್ಪ ಜಲ್ದಿ ಬರೀಪ್ಪ, ಲೇಟ್ ಆಗ್ತದ.
ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡದೆ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದ ಆಗಿ ನಿನ್ನ ದೂರ ಕನಸಿನಾಗ ಹೊರದಂಗ ಬಿದ್ದಲ ನಮ್ಮ ಗೆಳೆಯರ ಆ ನನ್ನ ಗೆಳತಿಯರ ಫುಲ್ ಸ್ಟಾಪ್ ಸೈಲೆನ್ಸ್ ನಿರ್ಭಾಗ್ಯನಾದ ಅರ್ಜುನಾದೇವರು ಚೆನ್ನಾಗಿ ಮಗಳ ಊರ್ಜಿತ ನಿರ್ಭಾಕರ ಸರಸಾನಂಗಳ ಹವಿರ್ಭೂತ ಮುಂಭಾಗದೆ ಬೇರ್ಮೆದಿ ಮಂತ್ರದಿಂದ ಗರ್ಭಂಗಳ ಚತುರ್ಭುಜನಾಗಿ ಸಾರ್ಪಾನು ಗರ್ಭಂಗಳ ನಿರ್ಭೇದಿಸುವ ದುರ್ಬಲದಿ ಕೊಬ್ಬಿನ ಪಾತ್ರನಂದು ಈ ಸರ್ವ ಜನರು ನಿಂಬರೆದುಕೊಂಡಾಡುವರು ಕೊಂಡಾಡಿದರ ನನ್ನನ್ನು ಮಾಡುವುದೇನ ಲಜ್ಜೆಗೆಟ್ಟ ಅರ್ಜುನ ನೀವು ಕೌರವರು ದುರ್ಮಾರ್ಗರು ದುಶ್ಶೀಲರು ದುರ್ಜನರು ದುರವಾಚಾರಿಗಳು ದುರ್ಲಭ್ಯರು ದುರನಿವಾದಿಗಳು ನೀವಾದರೂ ಎನ್ನ ಬಳಿಯಲ್ಲಿ ನಿಲ್ಲುವೆಂದರೆ ಕಿರಣ ಮಧ್ಯ ಸಹಿತ ದಿಗ್ಗತ್ತುಗಳ ಬೆಳೆಸಿಕೊಂಡು ಹತ್ತಿ ಬಂದ ಸೂರ್ಯನ ಬೆತ್ತಲೆ ಬೆಳೆದ ಕತ್ತಲಿಗೆ ತೊತ್ತಲಗೊಳ್ಳದೆ ಗೊತ್ತಾಗಿ ನಿಂತು ತೊತ್ತು ಮಾಸುರನ ಬೆದರಿಸುವೆ ಬಂದು ಸಹಜವಾಗಿ ಬೆದರಿಸುವುದಿಲ್ಲ ಬುದ್ಧಿಯೊಂದು ಹೊಗೆ ಮುಗಿಯಲ್ಲಿ ಉರಿಯುವ ಚಿಂಜಿನಿಗೆ ಜೇಂಕಾರಕ್ಕೆ ನಿನ್ನ ಹೃದಯ ಕದರ ನಡುವುದಲ್ಲೇ ಮೂರ್ಖ ಮೌನ ನಿಧಾನ ಮಾನಾದಿ ತಾನೇ ತಾನಾದ ಆನೆ ಎಂಬುಕೊಂಡು ಸ್ವಾನವು ಕೂಗಿದಂತೆ ಯಾತಕ್ಕೆ ಹೋದರೆ ಭ್ರಷ್ಟ ಹೆಚ್ಚಿನ ಒದರಾಡಿದರೆ ತೆಗೆಯುವುದರ ಬಂದು ಅವರ ನನ್ನ ಗಮನಾಂತರಕ್ಕೆ ರುಂಡ ಹುಚ್ಚಿತನಾದ ಅರ್ಜುನ ಏನೇ ಬಂಧನಾದ ದುರ್ಯೋಧನ ಪೂಜ್ಯನ್ನದಿ ನಿರ್ಜನ ಜನ ಪೂಜ್ಯನಗೈದು ದುರ್ಜನನೆಂದು ದುರ್ಜಾಟ ಮುಖ್ಯ ನಿರ್ಜನರು ಪೌರ್ಜನ್ಯಗಳ ಗಜ್ಜರದಿಂದ ಪೂಜಿಸಿಕೊಂಡಾಡುವುದು ಕಂಡಿಲ್ಲವೇ ಮುರ್ಖ ಕಂಡರ ನೀನು ಮಾಡುವುದೇನಲೇ ಅವನು ಜಗತ್ಪಂಡರು ಅಪಚಂಡರು ದುಷ್ಪಾಂಡರು ಪುಂಡರಿಕಂ ಕಂಡು ಸುಂಡಲವು ಸುಂಡ ದಂಡವನ್ನು ಎತ್ತಿಕೊಂಡು ಹೋದ ಹಾಗೆ ಗಂಡರ ಗಂಡ ಕುರುಮಂಡಲೇಶನಲ್ಲಿ ಬಂಡನಾಗಿ ಮಂಡೆಯ ತಗ್ಗಿಸಿಕೊಂಡಿರುವುದು ಗಂಡಸುತ್ತರವೇನೋ ಅಖಂಡ ಯಶೋ ಮಂಡಿತನಾದ ಭೂಮಂಡನಾದ ಮೇಲೆ ಓಹೋ ಸಹೋದರನೇ ಈ ಅಂಧತೆಯನ್ನು ಈ ಪುಂಡಮರಿಗರಿಗೆ ಒಪ್ಪಿಸಿ ಕೊಂಡು ಮಾಡುವುದು ಕಂಡು ಈ ಸುರರಾಜರು ಹೃದಯರು ಸ್ವಲ್ಪ ಶಾಂತರಾಗುತ್ತಮ್ಮ ನೀನು ಮಂಡೆ ಎತ್ತದಂತೆ ಕುಳಿತುಕೊಂಡಿರುವೆ ನಾಯವೇ ಅನ್ನ
ನಮ್ಮಂತ ತಮ್ಮಂದಿರಗಿದ್ದು ಸುಮ್ಮನಿರಗ ತರದೆ ಈಗ ನಿನ್ನ ಅಪ್ಪಣೆ ಆಯ್ತಂದರೆ ಅಪ್ಪಣೆ ಆಯ್ತಂದ್ರೆ ಮುಟ್ಕೊಂಡ ಕೋರಂ ದಾಳಜೋಳಿಯಂ ಮಾಡಿಬಿಡಿದ ಗಾಳದಿಂದ ವರದಾನವನ್ನು ಕೊಡ್ಕೊಡ ಅಗ್ರಜ. ಮಹಿತಲದಿ ಮಹಾವೀರನಾದ ಸಹೋದರನೇ, ಅಗ್ರಜ ಈ ಕಿರಿಕುಳರಾದ ಕುರುಕುಲವೆಲ್ಲ ತರಹರಿಸುವ ದುರಧೀರನೇ ಸರಿ. ನಿನ್ನ ಅಪ್ಪಣೆ ಆಯ್ತಂದರೆ ಸಹಜವಾಗಿ ತರಹರಿಸಿ ಬರಬಾರ. ಆದರೆ ಒಂದು ನೀತಿ ಹೇಳಿವೆನು, ಸಿಟ್ಟು ಸಾಕು ಮಾಡಿ ಶಾಂತ ರೀತಿಯಿಂದ ಕೇಳು. ಅದೇನು ಚೆನ್ನಾಗಿ ಅಗ್ರಜ. ಶಾಂತ ಕವಚೇನಾಕಂ ಕಿಮಿನ ಬಿಂದು ಪ್ರೋದಕ್ತಿ ಚತುಬೀನ. ಅಹೋ ಸಹೋದರನೇ, ಇದರ ತಾತ್ಪರ್ಯವೇನೆಂದರೆ ಅಗ್ರಜ ಅದರ ತಾತ್ಪರ್ಯವೇನು? ತನ್ನ ಸ್ವಂತ ಶಾಂತ ಗುಣವೇ ತಾನು ತೊಟ್ಟಂತಹ ಗಟ್ಟಿ ಕವಚವು, ತನ್ನ ಸಿಟ್ಟು ಎಂಬುದೇ ಕೆಟ್ಟ ಶತ್ರುವು. ಅಹೋ ಸಹೋದರನೇ, ಅಗ್ರಜನೇ ಆದ ಕಾರಣ ಮೇದಿನಿಯೋ ಶಾಂತವೆಂಬ ಕವಚವನ್ನು ತೊಟ್ಟಿರುವುದು ಬಹು ನೆಟ್ಟಗಲ್ಲವೇ? ಅಹೋ ಸಹೋದರನೇ, ಅಗ್ರಜನೇ ನಿನಗೆ ಎಷ್ಟು ವಿಧವಾದ ಕಷ್ಟ ಬಂದರೂ ಸಂತೋಷ ತಾಳಬೇಕು. ನಮ್ಮ ದ್ರೌಪದಿಯನ್ನು ಗೋಳಾಗ ನಾನು ಕೇಳಾರ ಅಗ್ರಜ. ಸಂತೋಷಂ ನಂದನವನಂ ಅಂದ ಹಾಗೆ ಅಕ್ಷಯವಾದ ಸಂತೋಷವೇ ನಂದನವನವನ್ನು ತಿಳಿ. ಈ ಸಮಯದಲ್ಲಿ ಈ ಅಧಮರನ್ನು ಘಾಸಿ ಮಾಡಿದರೆ ಆ ವಾಸುದೇವನು ನಮ್ಮನ್ನು ಮೆಚ್ಚುವುದಿಲ್ಲ. ನಿನ್ನ ಅಪ್ಪಣೆ ಆಯ್ತಂದ್ರೆ ಸಹಜವಾಗಿ ಮೆಚ್ಚುವಣ ಅಗ್ರಜ. ನಾನು ಎಷ್ಟು ಮಾತ್ರಕ್ಕೂ ಅಪ್ಪಣೆ ಕೊಡಲಾರನು ಅನುಜ. ಈ ಸಭೆಯಲ್ಲಿ ಹೇಳುವ ಮಾತು ನಿಜ. ಆಹೋ ಗರ್ವಿತ ಶತ್ರು ನಿರ್ವಪಾಣ್ಯ ಮಹಾರಾಜೇಂದ್ರನಾದ ಕೌರವೇಂದ್ರನೇ, ಅಣ್ಣ ಧರ್ಮನಂದನ ಒಂದು ನೀತಿ ಹೇಳಿವೆ, ನಿನ್ನಲ್ಲಿರುವ ಘಾತಕತನವನ್ನು ಬಿಟ್ಟು ಪ್ರೀತಿಯಿಂದ ಕೇಳು. ಅದೇನು ಪ್ರೀತಿಯಿಂದ ಹೇಳುವ ಅಗ್ರಜ? ಅನಿತ್ಯಾನಿ ಶರೀರಾಣಿ ಯುಭೋ ನೈವ ಶಾಶ್ವತಃ ನಿತ್ಯಂ ಸನ್ನಿಧ್ಯ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಅಹೋ ಸಹೋದರನೇ, ಇದರ ತಾತ್ಪರ್ಯವೇನೆಂದರೆ ಅಣ್ಣ ಇದರ ತಾತ್ಪರ್ಯವೇನು? ಈ ತರತರದಿ ಶರೀರಗಳು ಸ್ಥಿರವಲ್ಲ, ವರ ಸಂಪದವೂ ಸ್ಥಿರವಲ್ಲ, ಮೃತ್ಯುವು ಬೆನ್ನಟ್ಟಿ ಸನ್ನಿಹಿತವಾಗಿರುವುದು. ಆದ ಕಾರಣ ನೀನು ಧರ್ಮ ಸಂಗ್ರಹ ಮಾಡಬೇಕು. ಅಹೋ ಸಹೋದರನೇ, ಅಗ್ರಜನೇ ಪ್ರೌಢ ಗುಣಶಾಲಿಯಾದರೆ ಅರಿಷಡ್ ವರ್ಗಗಳಿಂದ ನಿರ್ಗಮಿತವಾದ ದುರ್ಗುಣಗಳಿಂದ ಸ್ವರ್ಗದ ಮಾರ್ಗವು ಸೇರ್ಕೊಡದೆ ಈ ದುರ್ಗತಿಗೆ ಕೆರವವು. ಅಹೋ ಸಹೋದರನೇ, ಅಗ್ರಜನೇ ಆದ ಕಾರಣ ನಿನ್ನಲ್ಲಿರುವ ಇಂಥ ದುರ್ಗುಣಗಳನ್ನು ಕಳೆದು ರಾಗದ್ವೇಷಗಳನ್ನು ಅಳಿದು ಧರ್ಮಾತ್ಮಕವಾಗಿದ್ದರೆ ಇಲ್ಲಿ ಕುಳಿತಿರುವ ಈ ಧಾರ್ಮಿಕರು ನಿನ್ನನ್ನು ಮೆಚ್ಚುವರು. ಈ ಜನರು ನನ್ನನ್ನು ಮೆಚ್ಚದಿದ್ದರೆ ಪರವಾಗಿಲ್ಲ, ನಿಮ್ಮನ್ನು ಗೋಳಾಡಿಸದ ನಾನು ಬಿಡುವುದಿಲ್ಲ ಅಗ್ರಜ. ನಿನಗೆ ನಿರ್ಮಲ ಕೀರ್ತಿ ಬರುವುದು ನೋಡು ನಡಗಿಸರೆ. ಆಹೋ ಅಣ್ಣ ಧರ್ಮನಂದನ, ತಮ್ಮ ದುರ್ಯೋಧನ, ನೀನಾಡುವ ನೀತಿ ಮಾತುಗಳು ಹೇಗಾಯಿತೆಂದರೆ ಅದು ಹೇಗಾಯ್ತು ತಮ್ಮ? ಹಾಡಿ ಸತ್ತ ಗಡಿಗೆಯಲ್ಲಿ ಅನ್ನಕ್ಕೆ ಹೆಸರಿಟ್ಟಂತಾಯ್ತು, ಊಡಿ ಮಣ್ಣಿನ ಮೇಲೆ ಸತ್ತಾಯ್ತು. ಇನ್ನು ಮೇಲೆ ನಿಮ್ಮ ನೀತಿ ಮಾತುಗಳು ಸಾಕು ಮಾಡೋ ಧರ್ಮನಂದನ, ನಾನು ನೋಡಲಾರೆ ನಿಮ್ಮ ಬಂಧನ. ಏನೇ ಪಾಂಚಾಲಿ, ಈ ಧರ್ಮರಾಯನಿದ್ದರೆ ಬಡ ಬ್ರಾಹ್ಮಣನಂತಿರುವನು, ಭೀಮನಿದ್ದರೆ ಪಿಂಡಿ ಬಾಕನು, ಅರ್ಜುನನಿದ್ದರೆ ಮಹಾಪರಿಷ್ಠನು, ಒಬ್ಬಳ ದೇವಾದಿಗಳಿದ್ದರೆ ಕನಕಾಯವರು, ಇಂಥವರು ಅಂಬಲವಿನ್ಯಾಸಕ್ಕೆ ದ್ರೌಪದಿ. ನಮ್ಮಣ್ಣನಾದ ಕೌರವೇಂದ್ರನ ತೊಡೆಯ ಮೇಲೆ ದೃಢವಾಗಿ ಕುಳಿತುಕೊಂಡರೆ ನಿನ್ನನ್ನು ಪಟ್ಟದರ್ಶಿಯಾಗಿ ನೋಡಿಕೊಳ್ಳುವುದು ಮರೆ ಮತ್ತಗಡೆ ಗಮನಿ. ದುರ್ಮಾರ್ಗನಾದ ದುಶ್ಯಾಸನ, ಏನೇ ದುರ್ಮಾರ್ಗನಾದ ದ್ರೌಪದಿ, ಎಷ್ಟು ರೀತಿಯಿಂದ ಹೇಳಿದರು ನಿನ್ನ ಕೆಟ್ಟ ಗುಣವನ್ನು ಬಿಡದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರ್ವಿಯಲ್ಲ. ಮಾತನಾಡಿದರೆ ಬಿಡುವುದಿಲ್ಲ, ನಿನ್ನ ಮಾತ್ರ ಏನೋ ನೀಚನೆ. ಗಟ್ಟಿಗನಾದ ಭೀಮಸೇನನು ಈ ಸಮಯದಲ್ಲಿ ನಿನ್ನನ್ನು ಕಂಡರೆ, ನನ್ನನ್ನು ಕಂಡರೆ ಏನು ಮಾಡುವನೇ ದ್ರೌಪದಿ? ನಿನ್ನ ವಂಶವೆಲ್ಲ ನಾಶ ಮಾಡುವನು ಕಂಡಿಯ ನೀಚ ಗುಣದವನೇ. ಏನೇ ಉಡುರಾಜಮತಿ, ಎಲ್ಲೋ ಮೂಢಮತಿ, ನಮ್ಮಣ್ಣನೆಯ ಪಡವಿಗೆ ಒಡೆಯನಾದ ಪಡುಗುಗೊಡದ ನಡಿಯೇ ಉಡುರಾಜಮತಿ. ಕೊಡು ಭಂಗ ಪಡಿಸುವುದಲ್ಲದ ಸರಳ ಪಿಡಿದಾಳದರ ಸಡನ ಬಂದು ಬಿಡಿಸಿಕೊಂಬರುವಂತೆ ಬಲಟ್ಟರಾದ ನಿನ್ನ ಒಡೆಯರ ಐವರು ಇಡ್ಡೆ ಅಡಿಗಿಕೊಂಡಿರುವುದು ಉಡುರಾಜಮತಿ. ಕಾಣಿಸಕ್ಕೆ
ಅಹೇ ವಲ್ಲಭ, ಅಹೇ ವಲ್ಲಭೆ, ಎಷ್ಟು ರೀತಿಯಾಗಿ ಬೇಡಿಕೊಂಡರೂ ಕೊನೆಗೆ ಎಳ್ಳಷ್ಟಾದರೂ ಅಂತಃಕರಣ ಹುಟ್ಟದೇ ಹೋಯಿತಲ್ಲ ಕಾಂತಲ್ಲಿ. ಅಹೇ ಕಾಂತೆ, ಈ ಮಧ್ಯೆ ಭ್ರಷ್ಟನಾದೊಂದು ಶಾಸನಿಂದ ನಾನು ಕಷ್ಟಪಡಲಾರೆನು. ಹ ಹೇಗಾದರೂ ಮಾಡಿ ನಿಮ್ಮ ತಮ್ಮಂದಿರಾದ ಭೀಮ ಅರ್ಜುನರಿಗೆ ಹೇಳಿ ಎನ್ನ ಕಷ್ಟವನ್ನ ಪರಿಹರಿಸಬೇಕೆಂದು ಬೇಡಿಕೊಳ್ಳುವನು ಕಂಡಿಯ ಧರ್ಮನು. ಅಹೇ ಕಾಂತೆ, ಹೇಳಿದರೆ ಚೆನ್ನಾಗಿ ಕೇಳು. ಅದೇನು ಹೇಳು? ಬೇಡು ಬೇಡು ವ್ಯಾಸನ